ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧ್ರುವರಿಯಾನ. ನಾನು ವರಲಕ್ಷ್ಮಿ ದಯಾನಂದ್. ಫ್ರೆಂಡ್ಸ್, 6 ತಿಂಗಳು ಪ್ಲಸ್ ಮಕ್ಕಳಿದ್ದಾರೆ ಅಂದ್ಕೂಡಲೇ ಫಸ್ಟ್ ಸಾಲಿಡ್ ಸ್ಟಾರ್ಟ್ ಮಾಡಬೇಕಾದ್ರೆ ಎಲ್ಲ ತಾಯಂದ್ರಿಗೂ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಇರುತ್ತೆ, ಏನು ಕೊಡಬೇಕು, ಹೇಗೆ ಕೊಡಬೇಕು ಅಂತ. ಸೊ ರಾಗಿ ಸರಿ ನಮ್ಮ ಸಂಪ್ರದಾಯ. ಅದೇ ರೀತಿ ನಾನು ಕೂಡ ನನ್ನ ಮಗನಿಗೆ ರಾಗಿ ಸರಿನ ಮೊಟ್ಟ ಮೊದಲನೇದಾಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ಪ್ಯಾಕೆಟಲ್ಲೇ ರಾಗಿ ಕಾಳನ್ನು ತರಿಸ್ಕೊಂಡೆ. ಯಾಕಂದರೆ ನನಗೆ ಇಲ್ಲಿ ಅಕ್ಕಪಕ್ಕ ಎಲ್ಲೂ ರಾಗಿ ಸಿಗೋ ಚಾನ್ಸಸ್ ಇರಲಿಲ್ಲ. ಸೊ ತಂದಂಥ ರಾಗಿನ ನಾನು ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಎಷ್ಟು ಸತಿ ತೊಳ್ಕೊಬೇಕು ಅಂತಂದರೆ ಒಂದು 6-7 ಸಲ ತೊಳ್ಕೊಬೇಕು. ಯಾಕಂದರೆ ನೀವಿಲ್ಲಿ ನೋಡ್ತಾ ಇರೋ ಹಂಗೆ ನೋಡಿ, ತೊಳಿತಾ ಇದ್ದರೆ ತುಂಬ ಗಲೀಜು ಅಲ್ಲಿ ಬರ್ತಾ ಇರುತ್ತೆ ಆ್ಯಂಡ್ ಅದು ಹೋಗ್ತಾ ಇರುತ್ತೆ. ಸೊ ಇದನ್ನು ಪದೇ ಪದೇ ಚೆಲ್ಲಬೇಕು ಆ್ಯಂಡ್ ಪದೇ ಪದೇ ತೊಳಿಬೇಕು. ಇಷ್ಟೆಲ್ಲ ಗಲೀಜಿರೋದನ್ನ ಕಡೆಗೆ ನಾನು ತೊಳೆದ ನಂತರ ಅಚ್ಚುಕಟ್ಟಾಗಿ ತೊಳೆದಾಗಿದ್ದೀನಿ ಅಂತ ಅಂದಮೇಲೆ ಈ ರೀತಿ ಆಗಿರುತ್ತೆ. ಅಂದರೆ ನೀರಿಂದ ಕೈ ಎತ್ತಬೇಕಾದ್ರೂ ಕೂಡ ಅದು ತನ್ನ ಯಾವುದೇ ರೀತಿಯಾದಂಥ ಕಸ ಕಡ್ಡಿ ಗಲೀಜನ್ನು ಬಿಡೋದಿಲ್ಲ. ಸೊ ಇಷ್ಟು ನೀಟಾಗಿ ಅದನ್ನು ಶುಭ್ರವಾಗಿ ತೊಳ್ಕೊಂಡಂತಹ ನಂತರ ನಾನು ನೆಕ್ಸ್ಟ್ ಇದನ್ನು ಓವರ್ ನೈಟ್ ಸೋಕ್ ಮಾಡೋಕೆ ಇಟ್ಟಿದ್ದೆ. ಸೊ ಓವರ್ ನೈಟ್ ಸೋಕ್ ಆದಮೇಲೆ ನೋಡಿ ನೊರೆ ಬಿಟ್ಕೊಂಡಿದೆ. ಆ್ಯಂಡ್ ಈ ರೀತಿ ರಾಗಿನ ಎತ್ತಿದಾಗ ನೊರೆ ಬಿಟ್ಕೊಂಡಿದೆ ಅಂದರೆ ಚೆನ್ನಾಗಿ ನೀರು ಕುಡಿದಿದೆ ಅಂತ ಅರ್ಥ. ಅಂದರೆ ಚೆನ್ನಾಗಿ ರಾಗಿ ನೆಂದಿರುತ್ತೆ ಅಂತ. ಈಗ ನೆಂದಿರೋ ರಾಗಿನ ಚೆನ್ನಾಗಿ ನೀರಿಂದ ಶೋಧಿಸ್ಕೋಬೇಕಾಗುತ್ತೆ. ನೀರು ಅದಕ್ಕೆ ಮಿಶ್ರಿತ ಆಗಿರಬಾರ್ದು. ನೀರಿನ ಅಂಶ ರಾಗಿ ಒಳಗಿರಬೇಕು, ಆದರೆ ಮೇಲ್ಭಾಗದಲ್ಲಿ ನೀರು ತುಂಬದಿರೋ ಥರ ಹಾಗೆ ನೋಡಿಕೊಂಡು ಅದನ್ನು ಶೋಧಿಸ್ಕೋಬೇಕಾಗುತ್ತೆ. ನಂತರ ಒಂದು ಶುದ್ಧವಾದಂತಹ ಬಿಳಿ ಬಟ್ಟೆನ ತೊಗೊಂಡು ರಾಗಿನ ಹಾಕ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ರಾಗಿ ನೀರೆಲ್ಲ ಹೊರಗಡೆನೇ ನೀಟಾಗಿ ಶೋಧಿಸ್ಕೊಂಡಿದ್ದೀವಿ ಅಂತ. ಹೇಗೆ ಅಂದರೆ ಬಟ್ಟೆಗೆ ಅದು ಅಂಟ್ತಾ ಇಲ್ಲ ನೋಡಿ. ಸೊ ಹೀಗಿರಬೇಕಾದ್ರೆ ನಾನು ಅದೇ ಬಿಳಿ ಬಟ್ಟೆಗೆ ಆ ರಾಗಿ ಕಾಳು ಏನಿದೆ ಅದನ್ನೆಲ್ಲ ಹಾಕ್ಕೊಂಡು ಮೊದಲನೇ ಒಂದು ಲೇಯರಲ್ಲಿ ಬಟ್ಟೆಲಿ ಹಾಕ್ಕೊಂಡು ಸುತ್ಕೊತೀನಿ. ಅದಾದಮೇಲೆ 2ನೇ ಲೇಯರ್ನ ಕೆಳಗಿಂದ ಇನ್ನೊಂದು ಸುತ್ತನ್ನು ತೆಗೆದು ಅದನ್ನು ಗಟ್ಟಿಯಾಗಿ ಗಂಟನ್ನು ಕಟ್ಟಿ ಅದನ್ನು ಟ್ಯಾಗ್ ಮಾಡಿ ಒಂದು ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ಕರೆಕ್ಟ್ ಮೆಷರ್ಮೆಂಟಲ್ಲಿರ್ತಕ್ಕಂಥ ಒಂದು ಪಾತ್ರೆನ ಮುಚ್ಕೊಳ್ತಾ ಇದ್ದೀನಿ. ಸೊ ಹೀಗೆ ಮಾಡಿದಾಗ ಏನಾಗುತ್ತೆ, ಅದು ಬಿಸಿ ಕಾವು, ಇವಾಗ ವೆದರು ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಮೊಳಕೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಿದ್ದಾಗ ಇಷ್ಟು ಕಾವು ಸಿಕ್ಕಿದ್ರೆ ನೋಡಿ ಈ ರೀತಿಯಾದಂಥ ಒಂದು ಅದ್ಭುತವಾದಂತಹ ಮೊಳಕೆ ಹೊಡೆದಂಥ ರಾಗಿ ನಮಗೆ ಸಿಗುತ್ತೆ. ಆಗ ಸಿಕ್ಕಂಥ ರಾಗಿನ ನಾನು ಬಿಸಿಲಲ್ಲಿ, ಅಂದರೆ ಬೆಳಗಿನ ತಿಳಿ ಬಿಸಿಲಿಂದ ಪ್ರಾರಂಭ ಆಗಿ ಅದು ಮಧ್ಯಾಹ್ನದ ಬಿಸಿಲಿಗೆ ತಾಕುವವರೆಗೂ ಕೂಡ ಅದನ್ನು ಚೆನ್ನಾಗಿ ಒಣಗಿಸ್ಕೊತೀನಿ. ಅಂದರೆ ಮೊಳಕೆ ಬಂದಿರೋವಂಥ ರಾಗಿನ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕೈಯಿಂದ ಎತ್ಕೊಂಡು ನಾನು ಅದನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ರಾಗಿ ಒಣಗಿದೆ. ಆ್ಯಂಡ್ ಅದು ಏನದು ಮೊಳಕೆ ಬಿಟ್ಟಿತ್ತಲ್ಲ ಅದು ಕೂಡ ನೀಟಾಗಿ ಅದರಲ್ಲಿ ಮೊಳಕೆ ಇಲ್ಲದೇ ಇರೋ ರೀತಿ ಕಾಣ್ತಾ ಇದೆ. ಹೀಗಿರಬೇಕಾದ್ರೆ ಅದನ್ನೆಲ್ಲ ಶೇಖರಣೆ ಮಾಡ್ಕೊಬಂದು ಮತ್ತೆ ನಾನು ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ತುಂಬ ಸಣ್ಣನೆಯ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಗ್ಯಾಸ್ ಸ್ಟವ್ನ ಇಟ್ಕೊಂಡು ಚೆನ್ನಾಗಿ ಇಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಬಾಡಿಸ್ಕೊಳ್ಳೋದು ಅಂತ ಅಂದರೆ ಒಂದೇ ಸಮ ಬರಬರ ಅಂತಲೂ ಮಾಡೋದಲ್ಲ, ಅಥವಾ ಕೈನ ಬಿಟ್ಬಿಟ್ಟು ಹಾಗೆ ಬಿಡೋದು ಅಲ್ಲ. ನೀಟಾಗಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ಅದಾದಮೇಲೆ ಅದಕ್ಕೆ ನಾನೊಂದು 20 ಕಾಳಷ್ಟು ಬಾದಾಮಿ ಬೀಜವನ್ನು, ಅದನ್ನು ಕೂಡ ಡ್ರೈ ರೋಸ್ಟನ್ನೇ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇದನ್ನು ನೆನೆಸಿ ಒಣಗಿಸೋವಂಥ ಅವಶ್ಯಕತೆ ಇರೋದಿಲ್ಲ. ಡ್ರೈ ರೋಸ್ಟನ್ನ ಮಾಡ್ಕೊಂಡಾಗಲೂ ಕೂಡ ಅದು ಹೇಗಿರಬೇಕು ಅಂತಂದರೆ ತುಂಬ ರೋಸ್ಟ್ ಆಗಿಬಿಟ್ರೆ ಅದು ಎಣ್ಣೆ ಬಿಟ್ಕೊಬಿಡುತ್ತೆ. ಹಾಗಂತ ಅರ್ಧಂಬರ್ಧ ಬೆಂದಿರಬಾರ್ದು. ಯಾಕಂದರೆ ಮಕ್ಕಳಿಗೆ ಮತ್ತೆ ನಾವು ಬೇಯೋಕ್ಕಾಗ್ದಾಗ ಅದು ಕರೆಕ್ಟಾಗಿ ಬೇಯೋ ಹಂಗೆ ಆಗಿರಬೇಕು. ಹಾಗಾಗಿ ನೋಡಿ ನಿಮ್ಗೆ ಗೊತ್ತಾಗ್ತಿದೆಯಾ, ಸೀಳ್ಕೊಂಡಿದೆ ಸ್ವಲ್ಪ ಸ್ವಲ್ಪ, ಆಗ ಕರೆಕ್ಟಾಗಿ ಅದು ಕೂಡ ರೋಸ್ಟ್ ಆಗಿದೆ ಅಂತ ಅರ್ಥ. ಸೊ ಎರಡನ್ನೂ ಇಲ್ಲಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸಿಲಿ ಅದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ಮೊದಲು ಮಿಶ್ರಿತವಾಗಿ ರಾಗಿ ಜೊತೆಗೆ ಬಾದಾಮಿನ ಹಾಕಿ ರುಬ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಬಾದಾಮಿನ ಸಪ್ರೇಟಾಗಿ ನೀವು ರುಬ್ಬಿದ್ರೆ ಅದು ಎಣ್ಣೆ ಬಿಟ್ಕೊಬಿಡುತ್ತೆ. ಆವಾಗ ಅದನ್ನು ನೀವು ಕರೆಕ್ಟಾಗಿ ಡ್ರೈ ಪುಡಿ ಥರ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅದಾದ ನಂತರ ನಾನು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಇನ್ನೂ ಉಳಿದಿದ್ದಂಥ ರಾಗಿನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ತುಂಬಾ ತುಂಬ ತೆಳ್ಳಗಿರ್ತಕ್ಕಂಥ ಒಂದು ಜರಡಿಯಿಂದ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಬಟ್ಟೆಯಿಂದ ಬಿರ್ಕೋಬೋದು. ಅಂದರೆ ತುಂಬ ಮೆದುವಾದಂಥ ಯಾವುದಾದ್ರೂ ದುಪ್ಪಟ್ಟ ಇದ್ದರೆ ಅಂಥದ್ರಲ್ಲಿ ನೀವು ಬಿರ್ಕೋಬೋದು. ನೋಡಿದ್ರಲ್ಲ, ಇಷ್ಟೆಲ್ಲ ಆದಮೇಲೆ ನಮಗೆ ಬೇಕಾಗಿರ್ತಕ್ಕಂತಹ ಮಗುಗೆ ಆರೋಗ್ಯಕರವಾದಂತಹ ಪೌಷ್ಟಿಕವಾದಂತಹ ಒಂದು ಉತ್ತಮವಾದ ರಾಗಿ ಸರಿಯ ಹಿಟ್ಟು ಸಿದ್ಧವಾಗಿರುತ್ತೆ. ಸೊ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸ್ತಾ ಇರಿ ಧ್ರುವರಿಯಾನ.